ಇದು ಬಹಳ ರುಚಿಕರವಾದಂತಹ ಎಗ್ ದಮ್ ಬಿರಿಯಾನಿ. ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುವಂತಹ ಈ ಮೊಟ್ಟೆ ಬಿರಿಯಾನಿ ಸುಲಭವಾಗಿ ನಮ್ಮ ಮನೆಗಳಲ್ಲಿ ಹೇಗ್ ಮಾಡೋದು ಅಂತ ನಾ ಹೇಳ್ತೀನಿ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚಾ. ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈರುಳ್ಳಿ ಫ್ರೈ ಮಾಡೋದಕ್ಕೆ ಒಂದು ಬಾಣ್ಲಿ ಹಾಗೂ ಮೊಟ್ಟೆ ಬೇಯಿಸೋದಕ್ಕೆ ಒಂದು ಪಾತ್ರೆ ಇಡಿ. ಇದರಲ್ಲಿ ನೀರು, ಅದರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ. ಬಿಸಿ ಆದ್ಮೇಲೆ ಒಂದು ಮೀಡಿಯಂ ಸೈಜ್ 3 ಈರುಳ್ಳಿ ಸ್ಲೈಸ್ ಮಾಡಿ ಹಾಕಿ ಬಾಡಿಸ್ಕೋಬೇಕು. ಜೊತೆಗೆ ಮೊಟ್ಟೆನು ಒಂದು 10 ನಿಮಿಷ ಬೇಯಿಸ್ಕೊಂಡು ಇಡಬೇಕು. ನೆಕ್ಸ್ಟ್ ಇದರ ಮಸಾಲೆಗೆ ಏನೇನ್ ಬೇಕು ಅಂತ ನೋಡೋಣ. 1 ಟೀ ಸ್ಪೂನ್ ಅಂದ್ರೆ 5 ಗ್ರಾಮ್. ಸೊ 2 ರಿಂದ 3 ಟೀ ಸ್ಪೂನ್ ಚಿಲ್ಲಿ ಪೌಡರ್ ನಿಮ್ ಖಾರ ತಕ್ಕ ಹಾಗೆ ಹಾಕೊಳ್ಳಿ. 1.5 ಇಂದ 2 ಟೀ ಸ್ಪೂನ್ ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಗೂ 1/4 ಟೀ ಸ್ಪೂನ್ ಅರಿಶಿನ ಒಂದು ಪಾತ್ರೆಗೆ ಹಾಕೊಂಡು ಅದರಲ್ಲಿ 4 ಟೀ ಸ್ಪೂನ್ ಮೊಸರು ಫ್ರೆಶ್ ಆಗಿರೋದು ತಗೊಳ್ಳಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ ನಂತರ ಬೆಂದಿರುವ ಮೊಟ್ಟೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡಿ. ಈರುಳ್ಳಿ ಈ ರೇಂಜ್ ಬ್ರೌನ್ ಆದ್ಮೇಲೆ ಇದನ್ನು ಒಂದು ಅಡಿಗಟ್ಟಿರೋ ಪಾತ್ರೆಗೆ ಹಾಕೋಬೇಕು. ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ ಸೋಂಪು, 1/4 ಟೀ ಸ್ಪೂನ್ ಶಾಜೀರಾ, 1 ಸ್ಟಾರ್ ಹೂವ, 1 ಕರಿ ಏಲಕ್ಕಿ, 2 ಪಲಾವ್ ಎಲೆ, 1 ಇಂಚು ಚಕ್ಕೆ, 2 ಏಲಕ್ಕಿ ಹಾಗೂ 2 ಲವಂಗ ಹಾಕೊಂಡು 1 ರಿಂದ 3 ನಿಮಿಷ ಫ್ರೈ ಮಾಡಬೇಕು. ನೆಕ್ಸ್ಟ್ 10 ಹಸ್ಲು ಬೆಳ್ಳುಳ್ಳಿ, 2 ಇಂಚು ಶುಂಠಿ ಹಾಗೂ 2 ದೊಡ್ಡ ಟೊಮೆಟೊ ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಸೇರಿಸಿ. ಇದೀಗ ಒಂದು 8 ರಿಂದ 12 ನಿಮಿಷ ಫ್ರೈ ಮಾಡಬೇಕು. ಎಣ್ಣೆ ಬಿಡಕ್ ಶುರು ಆದ್ಮೇಲೆ 4 ರಿಂದ 5 ಹಸಿ ಮೆಣಸು ಮಧ್ಯದಲ್ಲಿ ಸ್ಲಿಟ್ ಮಾಡಿ ಸೇರಿಸಬೇಕು. ಈಗ 1 ಕಪ್ ಅಕ್ಕಿ ಬೇಯಿಸೋದಕ್ಕೆ ಅಟ್ಲೀಸ್ಟ್ ಒಂದು 5 ಕಪ್ ನೀರಿಟ್ಟು ಅದರಲ್ಲಿ ಆಗ್ಲೇ ನಾವು ಏನೇನ್ ಮಸಾಲಾ ಪದಾರ್ಥಗಳು ಹಾಕಿದ್ರಿ ಅದೇ ಸೇಮ್ ಐಟಮ್ಸ್ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ. ನಂತರ ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಹಸಿ ಮೆಣಸು, 1 ಟೀ ಸ್ಪೂನ್ ಉಪ್ಪು ಹಾಗೂ ಸ್ವಲ್ಪ ತುಪ್ಪ ಹಾಕಿ. ಈ ಮೊಟ್ಟೆ ಬಿರಿಯಾನಿಗೆ ಬೆಸ್ಟ್ ಅಂತ ಹೇಳಿದ್ರೆ ಬಾಸ್ಮತಿ ರೈಸ್. ನಾನು ಸೆಲ್ಲ ಬಾಸ್ಮತಿ ರೈಸ್ ತಗೊಂಡೆ, ಯಾಕಂದ್ರೆ ಅದ್ರ ರುಚಿ ಚೆನ್ನಾಗಿರುತ್ತೆ, ಅದು ಮುರಿಯೋದಿಲ್ಲ ಹಾಗೂ ಸಖತ್ ಲೈಟ್ ಆಗಿರುತ್ತೆ. ಅದನ್ನು ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಟು ನೀರ್ ಕುದಿಯಕ್ಕೆ ಶುರು ಆದ್ಮೇಲೆ ಅದನ್ನ ಹಾಕೋಬೇಕು. ಇದೊಂದು 10 to 11 ಮಿನಿಟ್ಸ್ ಆದಾಗ 90% ಬೆಂದಿರುತ್ತೆ. ಆಗ ಅದನ್ನ ಸೋಸ್ಕೋಬೇಕು. ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿದಂತ ಮೊಟ್ಟೆ ಹಾಗೂ 1 ಕೈಡಿ ಕೊತ್ತಂಬರಿ ಪುದೀನ ಹಾಕಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಸ್ವಲ್ಪ ನೀರು ಸೇರಿಸಿ ಇದೊಂದು 10 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಅರ್ಧ ಮಸಾಲ ಹಾಗೂ ಮೊಟ್ಟೆಗಳನ್ನು ಒಂದು ಪಾತ್ರೆಗೆ ತಗೊಳ್ಳಿ. ಮಸಾಲ ಕೆಳಗೆ ನೀಟಾಗಿ ಸ್ಪ್ರೆಡ್ ಮಾಡ್ಬಿಟ್ಟು 90% ಬಂದಿರೋ ಅನ್ನ 3/4 ಭಾಗ ಹಾಕೋಬೇಕು. ಅದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿ. ಆಮೇಲೆ ಈ ರೀತಿ ಒಂದೊಂದೇ ಮೊಟ್ಟೆ ಹಾಗೂ ಮಸಾಲೆ ಹಾಕಿ ಆದಷ್ಟು ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ. ಅದ್ರ ಮೇಲ್ಗಡೆ ಉಳಿದಿರುವ ಅನ್ನ ಹಾಕೊಂಡು ನಂತರ ಸ್ವಲ್ಪ ಪುದೀನ ಕೊತ್ತಂಬರಿ ಇದ್ರೆ ಸ್ವಲ್ಪ ಕ್ರಿಸ್ಪಿ ಫ್ರೈಡ್ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊನೆಯಲ್ಲಿ ಒಂದು ತವಾ ಇಟ್ಟು ಅದರ ಮೇಲೆ ನಮ್ ಬಿರಿಯಾನಿ ಪಾತ್ರೆ ಇಟ್ಟು ಒಂದು ಅರ್ಧ ಕಪ್ ಅನ್ನ ಬೇಯಿಸಿದಂತ ನೀರು ಹಾಕೋಬೇಕು. ನಂತರ ಮುಚ್ಚಿಟ್ಟು ಮೇಲ್ಗಡೆ ಅನ್ನ ಬೇಯಿಸಿದಂತ ನೀರು ಒಂದು ಪಾತ್ರೆಗೆ ಹಾಕಿ ಇಟ್ಟು ಅದರ ಮೇಲ್ಗಡೆ ಒಂದು ವೆಯ್ಟ್ ಇಡಬೇಕು. ಹೈ ಫ್ಲೇಮ್ ನಲ್ಲಿ 5 ನಿಮಿಷ, ಲೋ ಫ್ಲೇಮ್ ನಲ್ಲಿ 15 ರಿಂದ 20 ನಿಮಿಷ ಇಟ್ಟು ಆಮೇಲೆ ಅದನ್ನ ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಬೇಕು. ಇಷ್ಟು ಮಾಡಿದ್ರೆ ರುಚಿಕರವಾದ ಎಗ್ ಬಿರಿಯಾನಿ ರೆಡಿ ಗುರು. ಇದ್ರ ಜೊತೆ ಒಂದು ಸಿಂಪಲ್ ಅದೊಂದು ಮೊಸರು ಬಜ್ಜಿ ಇದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಸಖತ್ ಟೇಸ್ಟಿ ಆಗಿರುತ್ತೆ. ನಿಜವಾದ ಬಿರಿಯಾನಿಯ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮಾಂಸ ಇರಬೇಕು, ಮಟನ್ ಅಥವಾ ಚಿಕನ್. ಬಟ್ ಈ ರೆಸಿಪಿ ಅದೇ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.